ಲೆಬನಾನ್ನಲ್ಲಿ ಇಸ್ರೇಲ್ ಭೂ ವಿಸ್ತರಣೆಗೆ ಕೈ ಹಾಕಿಬಿಟ್ಟಿದೆ. ಅಲ್ಲಿ ಭೂ ವಿಸ್ತರಣಾವಾದಕ್ಕೆ ಇಸ್ರೇಲ್ ಕೈ ಹಾಕಿಬಿಟ್ಟಿದೆ. ಲೆಬನಾನ್ ಭೂಮಿಯ ಮೇಲೆ ಇಸ್ರೇಲ್ನ ಕಣ್ಣು ಬಿದ್ದಿರೋದು. ಲೆಬನಾನ್ ಮೇಲೆ ಬರೀ ಯುದ್ಧ ಮಾಡ್ತಾ ಇಲ್ಲ ಅವರು, ಅಲ್ಲಿ ಇಸ್ರೇಲ್ನ ಆರ್ಮಿನೇ ಇಳಿದಿದೆ. ಅಲ್ಲಿ ಒಂದು 30 ಕಿಲೋಮೀಟರ್ಗಳಷ್ಟು ಪರಿಧಿಯ ಬಫರ್ ಝೋನ್ ಕ್ರಿಯೇಟ್ ಮಾಡಿಬಿಡ್ಬೇಕು. ಆ 30 ಕಿಲೋಮೀಟರ್ ನಮ್ಮದೇ ಅಂತ ಹೇಳಿ ಅಲ್ಲಿನ ನದಿಯಿಂದ ಆಚೆಗೆ ಇರ್ತಕ್ಕಂಥ ಜನರನ್ನು ಓಡಿಸ್ಬಿಡಬೇಕು ಅಂತ ಇಸ್ರೇಲ್ನ ಪ್ಲಾನ್ ಇದೆ. ನಿಮ್ಗೆ ಗೊತ್ತಿರಲಿ, ಲೆಬನಾನ್ನೊಂದಿಗೆ ಇಸ್ರೇಲ್ ಗಡಿ ಹಂಚಿಕೊಂಡಿದೆ, ಇರಾನ್ ಜೊತೆಗಲ್ಲ. ಇರಾನ್ ಜೊತೆಗೆ ಇಸ್ರೇಲ್ನ ಗಡಿ ಇಲ್ಲ, ಲೆಬನಾನ್ ಜೊತೆಗೆ ಅದರ ಗಡಿ ಇದೆ. ಸೊ ಲೆಬನಾನ್ನ ನಾವು ಕಾರ್ಯಾಚರಣೆ ಇನ್ನೂ ವಿಸ್ತರಣೆ ಮಾಡ್ಕೊಳ್ತಾ ಇದ್ದೀವಿ. ನಾವು ಅದನ್ನು ವಶಪಡಿಸ್ಕೊಂಡ್ಬಿಡ್ತೀವಿ. ಇಸ್ರೇಲ್ನ ಭದ್ರತೆ ನಮಗೆ ಮುಖ್ಯ. ಬಫರ್ ಝೋನ್ ನಿರ್ಮಾಣ ಮಾಡ್ತೀವಿ ನಾವಲ್ಲಿ. ಇಸ್ರೇಲ್ ಬಾರ್ಡರ್ನಿಂದ ಸುಮಾರು ದೂರದವರೆಗೆ ನಾವು ಇದನ್ನು ವಿಸ್ತರಿಸ್ಕೊಳ್ತೀವಿ ಅಂತ ಹೇಳಿ ನೆತನ್ಯಾಹು ಹೊರಟಿರೋದು. ಇದು ಇಸ್ರೇಲ್ನ ಭದ್ರತೆಯ ದೃಷ್ಟಿ, ಸೆಕ್ಯೂರಿಟಿ. ಏನಾದರೂ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಬಂತು ಅಂತ ಹೇಳಿದ್ರೆ, ಬಾಯಿ ಬಿಟ್ಟರೆ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಮುಗೀತು. ದೇಶ ಕನ್ವಿನ್ಸ್ ಆಗಿಬಿಡ್ತದೆ ಅದಕ್ಕೆ ಅಂತ. ಭದ್ರತಾ ಕಾರಣಗಳು, ಇದು ಗೌಪ್ಯತೆ, ಇದು ಬಹಳ ಮುಖ್ಯ ಅಂತ ಹೇಳಿದ್ರೆ ದೇಶದ ಜನಗಳನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಒಂದು ವಿಧಾನ ಅದು. ಇದು ಭದ್ರತೆ, ಇದು ರಾಷ್ಟ್ರೀಯ ಭದ್ರತೆ ವಿಚಾರ, ಇದು ಬಹಳ ಗೌಪ್ಯದ ವಿಚಾರ, ಇದು ಯಾರಿಗೂ ಹೇಳಕ್ಕೆ ಬರಲ್ಲ ಅಂತ ಹೇಳಿಬಿಟ್ರೆ ಅದು ಅವಾಗ ಏನಾಗುತ್ತೆ, ಜನ ಇರಬಹುದೇನೋ, ನಾವೇನು ಪ್ರಶ್ನೆ ಮಾಡಬಾರ್ದೇನೋ ಅಂಥೇಳಿ. ಭದ್ರತಾ ದೃಷ್ಟಿಯಿಂದ ಬಹಳ ಮುಖ್ಯ ಅಂಥೇಳಿ ಇದೇ ನೆತನ್ಯಾಹು ಮಾತಾಡ್ತಿರೋದು. ಸೇನೆಗೆ ಕಾರ್ಯಾಚರಣೆ ಇನ್ನೂ ವಿಸ್ತರಿಸಲು ನಾನು ಹೇಳಿದ್ದೀನಿ ಅಂತ ಹೇಳಿ ನೆತನ್ಯಾಹು ಮಾತಾಡ್ತಿರೋದು. ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರಿಂದ ಇರಾನ್ಗೆ ಸಪೋರ್ಟ್ ಇದೆ. ಅಲ್ಲಿ ಇರಾನ್ನ ಪ್ರಾಕ್ಸಿ ಹೆಜ್ಬುಲ್ಲಾ, ಹಮಾಸ್, ಹೌತಿ ಇವರೆಲ್ಲರೂ ಕೂಡ ಇರಾನ್ನ ಸೇನೆ ಅಲ್ಲದಂಥ ಸೇನೆ, ಉಗ್ರಗಾಮಿಗಳ ಪಡೆ ಅದು. ಸೊ ಅಲ್ಲಿ ಹೆಜ್ಬುಲ್ಲಾಗಳು ಇಲ್ಲಿ ಒಂದು ಕಡೆ ದಾಳಿ ಮಾಡ್ತಾ ಇದ್ದಾರೆ, ಅವ್ರನ್ನ ನಾವು ಆಚೆ ಓಡಿಸ್ಬಿಡ್ತೀವಿ ಅಂತ ಹೇಳಿ ಇಸ್ರೇಲ್ ಮುಂದುವರೆದಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿ ಹಾರಿಸುವ ಹೆಜ್ಬುಲ್ಲಾ ಒಂದು ಕಡೆ ಅವಾಗ ಒಂದು ಕ್ಷಿಪಣಿ ಹಾರಿಸ್ತಾನೆ ಇದೆ. ಈ ಕಡೆ ಇಸ್ರೇಲ್ ಪಡೆಗಳಿಂದ ಹೆಜ್ಬುಲ್ಲಾ ಗುರಿಯಾಗಿಸಿ ದಾಳಿ ಕೂಡ ಆಗ್ತಾ ಇದೆ. ಹೀಗಾಗಿ ಯುದ್ಧವನ್ನು ಸೌತ್ ಲೆಬನಾನ್ನವರೆಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ನಡೀತಾ ಇದೆ. ಇಷ್ಟಾದರೂ ಹೆಜ್ಬುಲ್ಲಾ ಉಗ್ರರು ಕೂಡ ಅವರ ಶಕ್ತಿ ಇನ್ನೂ ಕೂಡ ಕುಂದಿಲ್ಲ. ಇಸ್ರೇಲ್ ಮೇಲೆ ಈ ಕ್ಷಣಕ್ಕೂ ರಾಕೆಟ್ಗಳನ್ನು ಹಾರಿಸುವಂಥ ಶಕ್ತಿ ಹೊಂದಿದ್ದಾರೆ. ಇದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಆತಂಕಕ್ಕೆ ಒಂದು ಕಡೆ ಕಾರಣ ಆಗಿದೆ. ಯುದ್ಧ ಶುರು